ನೋಡಿ ಒಳಗಡೆ ಈರುಳ್ಳಿ ಟೊಮೊಟೊ ಎಲ್ಲ ಸ್ಟಫ್ ಮಾಡಿಕೊಟ್ಟಿದ್ದಾರೆ. ಚೆನ್ನಾಗಿದೆ ಕಾನ್ಸೆಪ್ಟ್. ಹ್ಯಾಪಿ ಹೇಳ್ತೀನಿ. ಅದು ನಿಮ್ಗೆ ಯಾಕೆ ಬೇಕದು? ಚಿಕ್ಕ ಮುಚ್ಕೊಂಡು ಹೋಗಲ್ಲ. ಒಳ್ಳೆ ಓಹೋ ಆರ್ಸೆ ಬಿಟ್ಟಲ್ಲೋ. ಓ ಬಿದ್ದಿದ್ಬಿಟ್ಟೆ ಕಣೋ. ಓ ಆರ್ಸೆ ಬಿಟ್ಟ. ಸೂಪರ್. ಹಾಂ ಫೈಟ್ ಮಾಡ್ತೀನಲ್ಲ. ಹಾಂ ದಮ್ಮೈತೇನಾ? ಕಟ್ ಹಾಕೋರೆ ಬಿಟ್ಟಿದ್ರೆ ತೋರಿಸ್ತಿದ್ದೆ ಅಂತೀಯಾ? ಅಂಟಮ್ಮ, ಇಲ್ಲಿ ಯಾರು ಹೀರೋಗಳನ್ನ ಹುಟ್ಟಾಕಲ್ಲ, ನಮಗ್ ನಾವೇ ಹೀರೋ ಆಗ್ಬೇಕು. ಒಂದೇ ಬಾಂಗಡ ಮೀನು ಒಂದೇ ತಿಂತಾರೆ. ಎಲ್ಲೋದ್ರೂ ಬಾಂಗಡ ಮೀನು. ಅಟ್ಲಾಂಟಿಕಲ್ಲಿ ಅಷ್ಟು ಒಳ್ಳೊಳ್ಳೆ ಮೀನುಗಳವೆ. ಆಚೆಗೆ ಬರಲ್ವಾ? ಎಲ್ಲ ತಗೊಂಡಿದ್ದೆಲ್ಲ ಎಕ್ಸ್ಪೋರ್ಟ್ ಮಾಡಿಬಿಡ್ತಾರೆ. TVS ಇದೆ, TVS ಆಟೋ. ಅದು 1 ಲೀಟ್ರದ್ದು ಗ್ಲಾಸ್ದು ಪೆಪ್ಸಿ ಎಲ್ಲ ಗ್ಲಾಸ್ ಆಗಿದೆ. ಮಾಂಸ ಅಂತ ನೋಡಿ, ಮಾಂಸ ಟಂಗಿಗ್ಯೂ, ಲಪ್ಪು ಬಂಗೂಸ್ ಅಂದರೆ ಬಾಂಗಡ ಇರಬೇಕು. ತಿಲಿಪಿಯಾ, ಪಂಪೇನೋ ಅಂದರೆ ಪಾಂಪ್ಲೆಟಾ, ಅಲಾನ್, ಶ್ರಿಂಪ್, ಸ್ಕ್ವಿಡ್. ಫೈನಲ್ ಸಿಕ್ತು ಸ್ಕ್ವಿಡ್, ತಿನ್ಬಿಡೋಣ. ಈ ತಿಲುಪಿಯಾ ಫಿಶ್ ಇದ್ದಾವೆ. ಇವ್ರಿಗೆ 300 ರೂಪಾಯಿನೋ 300 ಪೈಸಸ್ ಕೊಟ್ಟರೆ ಹಿಡಿಬೋದು. ಹಿಡಿದು ಇಲ್ಲೇ ಫ್ರೈ ಮಾಡಿಕೊಡ್ತಾರೆ, ತಿನ್ಬೋದು. ಸ್ಮೆಲ್ಲು ಸೇಮ್ ಆರೆಂಜ್ ಥರ ಇದೆ, ಕಿತ್ಲೆ ಹಣ್ಣು ಥರ ಎಕ್ಸಾಕ್ಟ್. ರುಚಿನೂ ಅಷ್ಟೇ, ಹುಳಿ ಆರೆಂಜ್ ಹೈಬ್ರಿಡ್ ಅನ್ಸುತ್ತಿದೆ. ಈ ಚೋಟ್ ಮೆಣಸಿನ್ಕಾಯಿ ಮಾತ್ರ ಟ್ರೈ ಮಾಡೋಕ್ಕಾಗಲ್ಲ, ಮುಟ್ಟೋದಿಲ್ಲ. ಮುಟ್ಬಿಟ್ಟೆ ಅಂದರೆ ನಾಲ್ಗೆ ಮುಟ್ಸ್ಕೊಳ್ಳಲ್ಲ ಅಂತ. ಮಾಮೂಲಿ ಮೆಣಸಿನ್ಕಾಯೇ ತಿನ್ನಲ್ಲ, ಇದು ತಿಂದ್ರೆ ಅಷ್ಟೇ ಡೈರೆಕ್ಟ್ ಸ್ವರ್ಗ.
ಇಲ್ಲೇನೋ ಬರ್ಡೇ ಪಾರ್ಟಿ ಮಾಡ್ತಾಯಿದ್ದಾರೆ. ಆ ಕೇಕ್ನ ಹೆಂಗೆ ತಿಂತಾಯಿದ್ದಾರೆ ಅಂದರೆ ಆ 7 ಅಪ್ ಇದೆಯಲ್ಲ, 7 ಅಪ್ ಉಯ್ಕೊಳ್ಳೋದು, ಕೇಕ್ ತಿನ್ನೋದು, ಬಾಯಿಗೆ ಹಾಕೊಳ್ಳೋದು. ಏನೋ ಲಾಜಿಕ್ ಇದೆಯಾ? ಏನು ತಿಂತಾಯಿದ್ದೀವಿ ಅಂತ ಗೊತ್ತಾಗಬಾರ್ದು ಹೊಟ್ಟೆಗೆ. ನೋಡಿ, ಇದೇ ರೀತಿ ನಾನು ಇಷ್ಟಪಡೋದು. ಇದರಲ್ಲಿ ಹೋದಾಗ್ಲೂ, ಅದು ವಿಯೆಟ್ನಾಮಲ್ಲೂ ಅಥವಾ ಬಾಲಿ, ಯಾವತ್ತು ಈಸ್ಟರ್ನ್ ಯಾವ್ಯಾವ ಏಷ್ಯನ್ ಕಂಟ್ರೀಸ್ಗಳಿದ್ದಾವೆ ಎಲ್ಲದರಲ್ಲೂ ಸಿಗ್ತಾಯಿತ್ತು. ಎಷ್ಟು ಹುಡುಕರು ಸಿಕ್ಕಲಿಲ್ಲ. ಇವತ್ತು ನೋಡಿ, ಈ ದೊಡ್ಡ ಹೋಟೆಲ್ ಬಂದಾಗ ಸಿಕ್ಕಿದೆ. ಬರೀ ಇದಕ್ಕೆ ಇಷ್ಟಕ್ಕೆ 420 ರೂಪಾಯಿ ಆಗುತ್ತೆ. ಟೇಸ್ಟು ಸೂಪರಾಗಿದೆ. ಉಪ್ಪು ಸಿಕ್ಕಾಬಟ್ಟೆ. ಹಿಂಗಿರಬೇಕು ನೋಡಿ. ಒಳಗಡೆ ಈರುಳ್ಳಿ, ಟೊಮೊಟೊ ಎಲ್ಲ ಸ್ಟಫ್ ಮಾಡಿಕೊಟ್ಟಿದ್ದಾರೆ. ಚೆನ್ನಾಗಿದೆ ಕಾನ್ಸೆಪ್ಟ್. ಹ್ಯಾಪಿ. ಗಡ್ಡೆ ಎಷ್ಟು ಚೆನ್ನಾಗಿತ್ತ ನಿಂದು. ಏನು ಹುಡುಕ್ತಿದ್ದಿ? ನೀನು ಆಡೋ ಇಲ್ಲ ಕುರಿನೋ? ಹಾಂ, ಹೆಣ್ತಿನ ಅದು? ಕೋಳಿ ನೋಡಿ, ಯಾರೋ ರೈತರು ಸಾಕಿರೋದು. ಒಂದು ಗೂಡಿಂಗ್ ಮಾಡಿರ್ತಾರೆ, ಕಟ್ಟಿರ್ತಾರೆ, ಅದಕ್ಕೆ ನೀರು ಪಕ್ಕ. ಇವೆಲ್ಲ ಫೈಟಿಂಗ್ ಕೋಳಿಗಳಂತೇವು ನೋಡಿ, ಎಷ್ಟೊಂದಿದ್ದಾವೆ. ಅವು ಏನು ಒಂದೇ ಯಾಕೆ ಕಟ್ತಾರೆ ಅಂತ ನನ್ನ ಅನಿಸಿಕೆ. ಕಟ್ಟಿದ್ರೆ ಅವಕ್ಕೆ ಬೇರೆ ಕೋಳಿಗಳು ನೋಡಿದ್ರೆ ಕೋಪ ಬರೋಂಗಿರುತ್ತೆ, ಫ್ರೆಂಡ್ಲಿ ಇರಲ್ಲ. ಅದಕ್ಕೆ ಲೆಂತ್ ಅವಕ್ಕೆ ಮೀಟ್ ಆಗ್ದಂಗೆ ದೂರ ಕಟ್ಟಿರ್ತಾರೆ. ಕರಿತೈತೆ ಫೈಟಿಂಗೆ. ಹಾಂ, ಫೈಟ್ ಮಾಡ್ತೀನಿಲ್ಲ. ಹಾಂ, ದಮ್ಮೈತಾ? ದಮ್ಮೈತೇನಾ? ಹಾಂ, ಕಟ್ ಹಾಕೋರೆ ಬಿಟ್ಟಿದ್ರೆ ತೋರಿಸ್ತಿದ್ದೆ ಅಂತೀಯಾ? ಇಲ್ಲೊಬ್ಬನ ಅವನೇ ಮಾತಾಡ್ಸ್ಕೊಂಬ ನೋಡು, ಎಲ್ಲಿಯೂ ಇದೆ ನೂರಾರು ಕೋಳಿಗಳು. ಈ ಕಡೆ ವ್ಯೂ ನೋಡಿ, ಈರುಳ್ಳಿ, ಮೆಣಸಿಕಾಯಿ, ಈ ಕಡೆ ಈರುಳ್ಳಿ, ಅದು ಗೆಣಸು, ಬೀನ್ಸು. ನೋಡಲ್ಲಿ, ತಾಮ್ರ ಇಲ್ಲಿ ಪಟ್ಟಣ, ತಾಮ್ರ ಇಲ್ಲಿ ವಿಡಿಯೋ ಪಟ ಹಾರಿಸ್ತಾ ಇದ್ರಾ? ಎಲ್ಲಿ ಇಲ್ಲ ಹಾರಿಸ್ತೀರಾ ಇಲ್ಲಿ? ಹಾಂ, ಪಟ ಏನಿದು? ಗಾಯ ಮಾಡ್ಕೊಂಡಿದ್ಯಾ? ಮಚ್ಚಿಡ್ಕೊಂಡು ಅನ್ಕೊಂಡು, ಗದ್ದದ ಮೇಲೆ ಮುಚ್ಚಿಡ್ಕೊಂಡು ಅವನು ಇಲ್ಲ. ಅದ್ದು ಹೆಂಗಿದೆ ಅದ್ದು? ಹಾಂ, ಲೆಂತ್ ನೋಡು, ದೊಡ್ಡದು. ಆರಿಸು, ಪಟ ಆರಿಸು. ಮತ್ತೆ ಹೊಡಿತಾರ? ಏನಂದಮ್ಮ? ಹೊಡಿತಾರ? ಆರಲ್ವಾ? ಪಟ ಆರಲ್ಲ ಇದು? ಆರಲ್ಲ? ಕೊಡು, ಆರ್ಸೋಣ. ಹಾಂ, ಆರ್ಸೋಣ, ಕೊಡು. ಹಾಂ, ಬರಲ್ಲ, ಆರಲ್ಲ? ಇರು, ಕೊಡಿಲಿ, ಹಿಡ್ಕೊ ಇದನ್ನ. ಹಿಂಗೆ ಹಿಡ್ಕೊ, ಹಿಡ್ಕೊಳ್ಳೋ, ಹಿಂಗೆ ನನ್ನ ಕಡೆ ಹಿಡ್ಕೊ. ಇಲ್ಲಿ ನನ್ನ ಕಡೆ ಹಿಡಿಯೋ ಅದನ್ನು. ಹಿಂಗೆ ಹಿಡಿ. ಹಾಂ, ಹಿಂಗೆ ಹಿಡಿ, ಕೊಡ ಇಲ್ಲಿ ನೋಡೋಣ. ಓಡಬೇಕು, ಓಡ್ಬೇಕಲ್ವೇನೋ? ಹೌದಾ? ನಾನು ಮಾತಾಡೋದು ನಿನ್ಗೆ ಅರ್ಥ ಆಗಲ್ಲ, ನೀನು ಮಾತಾಡೋದು ನನಗೆ ಅರ್ಥ ಆಗಲ್ಲ. ತಪ್ಪು. ನೋಡೋದು ತಪ್ಪು. ಗಾಳಿ ಇಲ್ಲ, ಗಾಳಿ ಇದ್ರೆ
ơi, Iwan ka ng kuan ni ba? Kana tudlo eh. ತಪ್ಪು ಹಿಂಗೆ ಸಿಬೇಕೇನಾ ಹಿಂಗೆ Kau. ಹಿಂಗೆ ದೊಂಬು ಬನ್ನಿ ಹೋಗೋಣ ಗಗನ ಅಂತ ಅವನ ಹೆಸರು ಗಗನ್ Gatan Iwan ba? Let's go. ಓಹೋ ಆರ್ಸೆ ಬಿಟ್ಟಲ್ಲೋ ಓ ಬಿದ್ಬಿಟ್ಟೆ ಕಣೋ ವಾ ಆರ್ಸೆ ಬಿಟ್ಟ ಸೂಪರ್ ಬಿದ್ರಿ ಅನ್ಕೋತೀನಿ ಹಂಗೆ ಓಡ್ತಾನ ನಾನು ಸರಿ ಬಾಯ್ Bye. ಹಾಂ ಬಾಯ್ ಬಾಯ್ ಈ ಕೋಳಿಗಳ ಗಲಾಟೆ ಹೆಂಗ್ ತಡ್ಕೋತಾರೆ ಇದು ಕಯ್ಯೋ ಅಂತ ಬಡ್ಕೋತಾವಲ್ಲ ಅವು. ಬಾಳೆಹಣ್ಣಿಗೆ ಏನೋ ಸಾವಿರ್ಬಿಟ್ಟು ರೋಸ್ಟ್ ಮಾಡಾಕ್ಬಿಟ್ಟವ್ರೆ ನೋಡಿ ಅದು ಕೊಕೊನಟ್ ಜ್ಯೂಸು ವೆಲ್ಕಮ್ ಬ್ಯಾಕ್ ವೆರ್ ಇಸ್ ಎಂಟ್ರಿ ಎಕ್ಸ್ಕ್ಯೂಸ್ ಮೀ ಎಂಟ್ರಿ ಇಸ್ ದಿಸ್ ಸೈಡ್ Yeah, good afternoon. ಗುಡ್ ಆಫ್ಟರ್ನೂನ್ 100. 100 okay see that Thank you. okay Hey. 100 ಪೈಸಸ್ Sorry. ಏನ್ ಫ್ಲವರ್ ಇದೆ ಹಿಂಗಿದೆಯಲ್ಲ? ನೋಡಿ ಇಲ್ದಿದ್ದನ್ನೆಲ್ಲ ಹೆಂಗೆ ಕ್ರಿಯೇಟ್ ಮಾಡ್ಕೋತಾರೆ ಇರೋದನ್ನು ಟೂರಿಸ್ಟ್ ಡೆಸ್ಟಿನೇಷನ್ ಮಾಡೋದಿಲ್ಲ ಇಂಥ ಎಕ್ಸ್ಟ್ರಾಡಿನರಿ ಏನೂ ಇಲ್ಲ ಯಾವುದಿದು ಸೊಪ್ಪು ಗಿಡ ಇದೆಯಲ್ಲ ದೊಡ್ಡ ವರ್ಷನ ಹೌದು ಸಾಂಬಾರು ಮಾಡ್ತಾರಲ್ಲ ಅದು ಸೊಪ್ಪು ಇದು ಇಷ್ಟು ದಪ್ಪ ಮಾಡಿ ಬೆಳೆದೈತಿದು ಸ್ಮೆಲ್ ಮಾಡಿ ನೋಡಿದೆ ಇದು ಬೇರೆ ಇದು ಏನೋ ಒಂದು ಮಾಡ್ತಾರೆ ದುಡ್ಡು ಮಾಡ್ತಾರೆ ಕ್ಯೂ ಸಿಸ್ಟಮ್ ಇಷ್ಟೊಂದು ಕ್ಯೂ ಇದೆ ಕ್ಯೂ ಅಲ್ಲಿ ನಿಂತ್ಕೊಳ್ಳೋಷ್ಟು ಟೈಮು ಇಲ್ಲ ಪೇಷನ್ಸು ಇಲ್ಲ ಇಂಥ ವ್ಯೂ ಇದೆ ಕ್ಯೂ ಇಲ್ಲ ಚೈನೀಸ್ ಅನ್ಸುತ್ತೆ ಇವರೆಲ್ಲ ಸಮುದ್ರದ ತುಂಬ ಎತ್ತರ ಇರೋದ್ರಿಂದ ಸೆಕೆ ಆಗ್ತಾ ಇಲ್ಲ ಅಷ್ಟೊಂದು ಇಲ್ಲಿ
ಬೈಕ್ ಆಕ್ಸಿಡೆಂಟ್ ಆಗಿದೆ. ರಿಚ್ ಪರ್ಸನ್ನು ಅವನ ಹೆಂಡತಿ ಲೇಯಾ ಅಂತ ಅವಳ ಹೆಸರು, ಅವಳಿಗೋಸ್ಕರ ಇದು ಕಟ್ಸಿರೋದು 2012. ಸೂಪರ್ ಅಪ್ಪ. 1938 ಅಂತ ಹುಟ್ಟಿದ್ರು. ಬದುಕಿದಳ ಸತ್ತಿದಳ ಗೊತ್ತಿಲ್ಲ, ಅದನ್ನು ಹಾಕಿಲ್ಲ ಅಲ್ಲಿ. ಗ್ರೀಕ್ ಸ್ಟೈಲಲ್ಲಿ ಮಾಡಿದ್ದಾರೆ, ಆದರೆ ಸಕದಾಗ ಕಟ್ಟವ್ರು. ಮುಂದೆ ಮೆಮೊರಿಗೋಸ್ಕರ. ವೈಟ್ ಮಾರ್ಬಲ್. ಆದರೆ ಮೇಂಟೆನೆನ್ಸ್ಗೆ ಏನು ದುಡ್ಡು ತಗೋತಾರೆ ಇವರು. ಎಷ್ಟು 180 ಅಂತಂದರೆ 90, 270 ರೂಪಾಯಿ ಮೇಂಟೆನೆನ್ಸ್ ಇರುತ್ತೆ. ಸಿಬು ಸಿಟಿ. ನಾನು ನೀರೊಳಗೆ ಆಯಿತು. ಓಕೆ, ಏನಕ್ಕೆ ಎದುರ್ಕೊಂಡ್ರೆ ಗೊತ್ತಿಲ್ಲ. ಗ್ಯಾಲರಿ ಏನೋ ಇದೆ ಇಲ್ಲಿ. ಪಿಂಗಾಣಿ ನೋಡಿ ಎಷ್ಟು ದೊಡ್ಡದಿದೆ. ಗ್ರೀಕ್ ಕಲ್ಚರ್ದು ಎಲ್ಲ ಬಾಟಲ್ಸ್ಗಳೆಲ್ಲ ಇಟ್ಟಿದ್ದಾರೆ. ರಿಯಲ್ ಬಾಟಲ್ ಅನಿಸುತ್ತೆ, ಹಳೇದು. ಪಿಂಗಾಣಿ ವಸ್ತುಗಳು ಅವ್ರ ಮನೆಯದೇ ಇರಬೇಕು. ಎಲ್ಲ ಪಿಂಗಾಣಿ ವಸ್ತುಗಳಿಂದಲೇ ಮಾಡಿರೋದು. ಬ್ರಾನ್ಸ್ ಇರಬೇಕಿದು, ಬುದ್ಧಂದು. Okay, bye. ಅಣ್ತಮ್ಮ, ಇಲ್ಯಾರು ಹೀರೋಗಳನ್ನ ಹುಟ್ಟಾಕಲ್ಲ, ನಮಗ್ ನಾವೇ ಹೀರೋ ಆಗ್ಬೇಕು.